ಸರ್ಕಾರಿ ಹಣ ಅಂದರೆ ಹೇಗೆ ಬಾಯ್ ಬಿಡ್ತಾರೆ ಅನ್ನೋದಕ್ಕೆ ಇದೊಂದು ಪ್ರಕರಣವು ಕೂಡ ಸಾಕ್ಷಿಯಾಗುತ್ತೆ. ಮುಜರಾಯಿ ಇಲಾಖೆಯ 60 ಲಕ್ಷ ಹಣವನ್ನು ಹೆಂಡತಿಯ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಸರ್ಕಾರಿ ಹಣ ಲೂಟಿ ಹೊಡೆದು ಮೋಜು ಮಸ್ತಿಯನ್ನ ಮಾಡಿದ್ದು ಅಲ್ಲದೆ ಮನೆ ಕಟ್ಕೊಂಡು ಜುಮ್ ಅಂತ ಅವರು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಂತಹ ರೆವಿನ್ಯೂ ಇನ್ಸ್ಪೆಕ್ಟರ್. ಸದ್ಯ ಈತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹೆಂಡತಿ ಸೇರಿ ವಿವಿಧ ಖಾತೆಗಳಿಗೆ ಹಣವನ್ನ ಆರ್ಐ ವರ್ಗ ಮಾಡಿದ್ರ ಬಗ್ಗೆ ಖಚಿತ ಮಾಹಿತಿ ಲಭ್ಯವಾಗಿದೆ. ಹಾಲಿ ಸಾಸಲು ಹೋಬಳಿಯ ಆರ್ಐ ಹೇಮಂತ್ನಿಂದ ಈ ಕೃತ್ಯ ನಡೆಸಲಾಗಿದ್ದು ದೊಡ್ಡಬಳ್ಳಾಪುರ ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ದೂರಿನ ಮೇರೆಗೆ ಪರಪ್ಪನಗ್ರಹಾರ ಜೈಲಿಗೆ ಆರ್ಐನನ್ನ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಮುಜರಾಯಿ ಖಾತೆಯಲ್ಲಿನ ಹಣವನ್ನ ತನ್ನ ಹೆಂಡತಿಯ ಅಕೌಂಟ್ಗೆ ಅದನ್ನ ಶಿಫ್ಟ್ ಮಾಡ್ಕೊಳ್ಳೋದು, ಆ ನಂತರದಲ್ಲಿ ಅದನ್ನ ಪರ್ಸನಲ್ಗೆ ಉಪಯೋಗವನ್ನ ಮಾಡಿಕೊಡೋದು, ಇದೇ ರೀತಿಯಾಗಿ ಮಾಡಿ ಒಟ್ಟು 60 ಲಕ್ಷ ಹಣವನ್ನ ಕನ್ನ ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಆ ಹಣದಲ್ಲೇ ಐಷಾರಾಮಿ ಮನೆಗಳನ್ನ ಇವರು ಕಟ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ಕೂಡ ದಾಖಲಾಗಿದೆ. ಪರಪ್ಪನಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಸದ್ಯ ಪೊಲೀಸರು. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಹೋಬಳಿಯ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದಂತಹ ಈತ ಸರ್ಕಾರದ ಹಣವನ್ನೇ ಗುಳುಂ ಮಾಡಿದ್ದಾನೆ. ಲಾಸ್ಟ್ ಟ್ಯೂಸ್ಡೇ ಒಂದು FIR ಲಾಡ್ಜ್ ಮಾಡ್ತೀನಿ, ಯಾಕಂದರೆ ನಮಗೆ ಹಣ ವೆರಿಫೈ ಮಾಡಿದಾಗ ವೇರಿಯೇಷನ್ ಬರ್ತಿದೆ, ಒಂದು ದೇವಸ್ಥಾನದ ಪೇಮೆಂಟ್ ಆಗಿಲ್ಲ ಅನ್ನೋ ವಿಚಾರಕ್ಕೆ ವೆರಿಫೈ ಮಾಡ್ತಾ ಇದ್ವಿ ನಾವು. ಅವಾಗ ವೇರಿಯೇಷನ್ ಬಂತಂತ ಇಮಿಡಿಯೇಟ್ಲಿ FIR ಲಾಡ್ಜ್ ಮಾಡಿದಾಗ ವಿತಿನ್ 24 ಅವರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ವಿತಿನ್ 24 ಅವರ್ಸಲ್ಲಿ ದೇ ಟ್ರೇಸ್ಡ್ ಹಿಂದೆ ಕೇಸ್ ವರ್ಕರ್ ಇದ್ದವರು ಇದರಲ್ಲಿ 3 ಜನದ್ದು ಫೋರ್ಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವೆರಿಫೈ ಆಯಿತು. ಬಟ್ ಮೋಸ್ಟ್ ಆಫ್ ದ ಪೇಮೆಂಟ್ ತೊಗೊಳೋದಕ್ಕೆ ಅವರು ಹೆಂಡ್ತಿನೇ ಹೋಗಿರೋದ್ರಿಂದ ಅವರು ಅದು ನಾನು ಪೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ಗೊತ್ತಿಲ್ಲದಲ್ಲೇ ಶಿ ವಾಸ್ ಇನ್ನೋಸೆಂಟು, ಅದರಲ್ಲಿ ಅವರು ನಾನು ಹೋಗಿ ಪೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದು ಏನು ಎಷ್ಟು ಲ್ಯಾಪ್ಸಸ್ ಆಗಿದೆ